ಈ ಮಾವಿನಕಾಯಿ ಸೀಸನ್ ಏನೋ ಮುಗಿಲಕ್ಕೆ ಬಂತ್ರಿ. ಅದಕ್ಕೆ ಇನ್ನೊಂದು ಸಲ ಕೊನೆಗೆ ಈ ಎಳ್ಳು ಪುಡಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಬೇಕಂತ ಮಾಡೀನಿ. ನಡೀರಿ ಮತ್ತು ಹೆಂಗೆ ಮಾಡೀನಂತ ತೋರಿಸ್ತೀನಂತ್ರಿ. ಮೊದಲ ಏನು ಮಾಡ್ತೀನಿ ರೀ, ಇಲ್ಲಿ ಎಣ್ಣೆ ಬಿಸಿ ಮಾಡ್ಲಿಕ್ಕೆ ಇಟ್ಬಿಡ್ತೀನಂತ. ಎಣ್ಣೆ ಬಿಸಿ ಆದಮೇಲೆ ಸಾಸಿ ಜೀರಿಗೆ ಹಾಕಿ ಚಂದ ಅವಕ್ಕೆ ಕೆಂಪಗಾಗತನ ಹುರಿತೀನಂತ್ರಿ. ಈಗ ಇದ್ರಾಗ ಒಂದಿಷ್ಟು ಶೇಂಗಾ ಹಾಕ್ಲತ್ತೀನಿ ರೀ. ಇವಕ್ಕೂ ಸಣ್ಣ ಹುರಿದಾಗ ಚಂದ ಬಣ್ಣ ಬದಲಾಸತನ ಹುರಿಬೇಕಾಗ್ತದೆ. ಈಗ ಒಂದಿಷ್ಟು ಉಳ್ಳಾಗಡ್ಡಿ ಸೇರಿಸ್ಲತ್ತೀನಿ ರೀ. ಹಾಗೆ ಇಲ್ಲಿ ಕರಿಬೇವು, ಹಸಿ ಮೆಣಸಿನಕಾಯಿ ಮತ್ತಿಲ್ಲಿ ಕೊಟ್ಟಿಟ್ಟಿದ್ದು ಶುಂಠಿ ಬೆಳ್ಳುಳ್ಳಿ ಸೇರಿಸ್ಬಿಡ್ತೀನಂತ್ರಿ. ಈಗ ಇವಕ್ಕೆಲ್ಲ ಏನು ಮಾಡ್ತೀನಪ್ಪ ಅಂತಂದ್ರೆ ಮೀಡಿಯಮ್ ಉರಿನಾಗ ಫ್ರೈ ಮಾಡ್ಕೋತೀನಂತ್ರಿ. ಸ್ವಲ್ಪ ಇಲ್ಲಿ ಈ ಥರ ಬಣ್ಣ ಬದಲಾಯಿಸ್ಬೇಕ್ರಿ. ಅಲ್ಲಿಂತನ ಹುರಿದಾದ್ಮೇಲೆ ಒಂದು 4 ಒಣ ಮೆಣಸಿನ್ಕಾಯಿ ಸೇರಿಸೀನಿ ರೀ. ಇವಕ್ಕೂ ಫ್ರೈ ಮಾಡ್ಕೋತೀನಂತ. ಈಗ ಇದ್ರಾಗ ನಾ ಏನು ಮಾಡ್ತೀನಿ ರೀ, ಮೊದಲೇ ಮಾಡಿಟ್ಟಿದ್ದು ಉದುರು ಅನ್ನ ಹಾಕ್ಬಿಡ್ತೀನಂತ್ರಿ. ಅನ್ನ ಸ್ವಲ್ಪ ಉದುರಿದ್ರೆ ಚಲೋ ಆಗ್ತದ್ರಿ, ಮೆತ್ತಗೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಎಲ್ಲ ಅನ್ನ ತಂದು ಇದ್ರಾಗ ಸೇರಿಸ್ಬಿಡ್ತೀನಂತ. ಅನ್ನದಾಗ ಉಪ್ಪು ಅದ ರೀ, ಅದನ್ನು ಸ್ವಲ್ಪ ಮ್ಯಾಲಿಂದು ಉಪ್ಪು ಹಾಕೋತೀನಂತ್ರಿ. ಉಪ್ಪು ಹಾಕೋದಾದ್ಮೇಲೆ ಒಂದು ಸಲ ಇದಕ್ಕೆ ಏನು ಮಾಡ್ತೀನಿ ರೀ, ಚಲೋ ಮಿಕ್ಸ್ ಮಾಡ್ಕೋತೀನಂತ್ರಿ. ಈಗ ಇದ್ರದ್ದು ಮೇನ್ ಇಂಗ್ರೀಡಿಯೆಂಟು ಮಾವಿನಕಾಯಿ ಹಾಕಬೇಕಾಗ್ತದಲ್ರಿ. ನಾ ಹಿಂಗೆ ಉದ್ದುದ್ದ ತುರಿದು ಇಟ್ಕೊಂಡಿದ್ದೆ. ನಿಮಗೆ ಹುಳಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ, ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೋರಿ. ಇಲ್ಲ ಇನ್ನು ಸಣ್ಣ ತುರಿದು ನೀವು ಹಾಕೋಬೋದು, ನಡೀತದೆ. ಅದರ ನಾ ಇಲ್ಲಿ ದೊಡ್ಡನೇ ಎಸಳ ಮಾಡಿ ಹಾಕೊಂಡೀನಿ ರೀ. ಈಗ ಹಾಗೆ ನೋಡಿರಿ, ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದ್ರೆ ಈ ಬಿಳಿ ಎಳ್ಳಿರ್ತಾವಲ್ರಿ, ಅವಕ್ಕೆ ಹುರಿದು ಹಿಂಗೆ ಅವಳ ಚವಳನೆ ಪುಡಿ ಮಾಡಿಕೊಂಡು ತಂದೀನಿ ರೀ. ಪೂರ್ತಿ ಫೈನ್ ಪೌಡ್ರ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಅದು ಅಷ್ಟು ಟೇಸ್ಟ್ ಬರಲ್ಲ. ಈ ಥರ ಅವಳ ಚವಳನೆ ಮಾಡ್ಕೊಂಡು ತಂದು ಒಂದು 3-4 ಚಮಚ ಈ ಪುಡಿ ಹಾಕಬೇಕಾಗ್ತದ್ರಿ. ಸ್ವಲ್ಪ ಜಾಸ್ತಿನೇ ಹಾಕ್ತಾರೆ, ಚಲೋ ಇರ್ತದ್ರಿ, ಮಸ್ತ್ ಟೇಸ್ಟ್ ಬರ್ತದ್ರಿ. ಈ ಮಾವಿನಕಾಯಿ ಮತ್ತು ಎಳ್ಳು ಪುಡಿ ಹಾಕಿದ್ದು ಈ ಅನ್ನ ಅದಲ್ರಿ, ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತದ್ರಿ. ಕೊನೆಗೆ ಒಂದಿಟ್ಟು ಕೊತ್ತಂಬರಿ ಹಾಕಿ ಈಗೇನಿಲ್ಲರಿ ಚಂದ ಇದಕ್ಕೆ ಏನು ಮಾಡ್ತೀನಿ ರೀ, ಕಲಿಸ್ಕೊತೀನಂತ. ಮತ್ತು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊತೀನಂತ್ರಿ. ನೋಡಿರಿ, ನಮ್ಮದು ಎಳ್ಳು ಪುಡಿ ಮಾವಿನಕಾಯಿ ಚಿತ್ರಾನ್ನ ಇಲ್ಲಿ ರೆಡಿ ಆಗ್ಯದ್ರಿ. ಹಾಗಾದ್ರೆ ನೋಡಿರಲ್ರಿ, ನೀವು ಈ ಮಾವಿನಕಾಯಿ ಸೀಸನ್ ಮುಗಿಯೋದ್ರಾಗ ಇನ್ನೊಂದು ಸಲ ಮಾಡಿಕೊಂಡು ಉಂಡು ನೋಡಿರಿ. ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ ಮತ್ತೊಂದು ರೆಸಿಪಿ ತೊಗೊಂಡು ಬರ್ತೀನಂತ್ರಿ. ಥ್ಯಾಂಕ್ ಯು.